ಹೋಗಿ ಮತ್ತೆ ಇದಾಗಿದ್ದಾವೆ ಹೆಂಗೆ ಹೆಂಗೆ ನಾನು ರವಿ ಸ್ನಾನ ಮಾಡೋಣ ಅಂತ ಬಂದ ಒಳ್ಳೆ ಬಾತು ಸುವರ್ ಬಾತು ಸ್ನಾನ ಮಾಡ್ಕೊಂಡು ಹೋಗೋದ ಅಂತ ಮಧ್ಯಾಹ್ನ ಆಗೈತೆ. ಸ್ನಾನ ಮಾಡ್ಕೊಂಡು ಊಟ ಗೀಟ ಮಾಡಿಬಿಟ್ಟು ಮತ್ತೊಂದಷ್ಟೊತ್ತು ಮಲ್ಕೊಂಬಿಡೋದು. ನಾನು ಮತ್ತು ರವಿಕುಮಾರ್ ಇಬ್ಬರು ಏನೋ ಚಡ್ಡಿ ತಗೊಬೇಕು ಅಂತಂದ, ಅದಕ್ಕೆ ಹಂಗೆ ಊಟ ಮಾಡ್ಕೊಂಬರೋಣ ಅಂದ್ಬಿಟ್ಟು ಊಟ ಬೇರೆ ಮಾಡಿರಲಿಲ್ಲ, ಊಟ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲ ಇದೆ ಮುಂದೆ ಹೋಗ್ಬಿಟ್ಟು ನೋಡೋಣ ಊಟ ಏನು ಸಿಗುತ್ತೆ ಅಂದ್ಬಿಟ್ಟು. ಫಿಶ್ ತಿನ್ನಬೇಕು ಅನ್ನಿಸ್ತಿದೆ, ಫಿಶನ್ನು ತಿಂದ್ಬಿಟ್ಟು ಇಷ್ಟು ಮಾಡಿದೆ ಇವತ್ತು. ಬೀಚ್ ಹತ್ರ ಏನಾಯ್ತು ಅದೇ ಬೀಚು ಒಂದ್ಸಲಿ ಹೋಗ್ಬರಂತ. ಮೊನ್ನೆ ದುಬೈಗೆ ಒಂದು ಹಡಗು ಕಳಿಸಿದೆ, ಆ ಹಡಗು ಬಂದು ರಿಟರ್ನ್ ಆಯ್ತಾ ಅದಕ್ಕೆ ನಾನೆಲ್ಲದ ನಮ್ಮ ದಾರಿಯಲ್ಲಿ ಊಟ ಮಾಡಿಲ್ಲ ನಾನು. ಇವತ್ತು ಗಾಂಧಿ ಜಯಂತಿ ಇರೋದ್ರಿಂದ ಗಾಂಧಿ ತಾತಂಗೆ ಹೂವು ಎಲ್ಲ ಹಾಕ್ಬಿಟ್ಟು ಕುಣ್ಸೋರೆ. ಉಡುಪಿ ಮಲ್ಪೆ ಬೀಚ್ ಹತ್ರ ಗಾಂಧಿ ತಾತ ಫುಲ್ ಆರಾಮಾಗಿ ಕೂತವ್ರೆ, ಏನೋ ಮಾಡ್ತಾವ್ರಲ್ಲ ಹುಡುಗರು ಅಂದ್ಕೊಂಡು. ಮಲ್ಪೆ ಬೀಚ್ ಮತ್ತೆ ಓಪನ್ ಮಾಡಿದ್ರೆ ಏನು ಮಾಡೋದು. ನಾನು ಹೊರಗೆ ಊಟ ಮಾಡೋಣ ಅಂತ ಬಂದು ಸಿಂಪಲ್ ಆಗಿ ಒಂದು ಜ್ಯೂಸ್ ತಗೊಂಡು ಕುಡಿತಾ ಇದ್ದೀವಿ. ಕುಡ್ಕೊಂಡು ಫ್ರೈಡ್ ರೈಸ್ ಹಿಡಿದು ಫ್ರೈಡ್ ರೈಸು ಮತ್ತು ಇದು ಎಂಥ ಮೀನು ಲಾಪಿದು ಕಾಂಗ್ರೆಸ್ ಮೀನು, ಪಾಂಪ್ಲೆಟ್ ಮೀನು, ಪಾಂಪ್ಲೆಟ್ ಫಿಶ್ ಹೇಳಿದ್ದೀವಿ. ತಿನ್ಕೊಂಡು ಹೋಗಿ ಮತ್ತೆ 1 ಅವರ್ ನಿದ್ದೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಪಾಂಪ್ಲೆಟ್ ಫಿಶ್ಶು, ಎಗ್ ಫ್ರೈಡ್ ರೈಸು ಅಷ್ಟೇ. ಪಾಂಪ್ಲೆಟ್ ತಂದು ಕೊಟ್ಟರು, ಪಾಂಪ್ಲೆಟ್ ಎಗ್ ರೈಸು. ನಂಗೊಂದು ಎಕ್ಸ್ಟ್ರಾ ಕೊಡೋಣ ನಿಮ್ಮ ಮೇಡಮ್. ಪಾಂಪ್ಲೆಟು ಎಗ್ ರೈಸು ನಿಂಬೆಹಣ್ಣು ಹಿಂಡ್ಬಿಟ್ಟು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಏನಂತೀಯ? ಟೇಸ್ಟ್ ನೋಡ್ಬಿಡು. ಇವ್ರ చేసింది ಊಟ ಎಲ್ಲ ಮುಗೀತು. ಊಟ ಮುಗಿಸ್ಕೊಂಡು ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ನಿದ್ದೆ ಮಾಡಿಲ್ಲ ಸರಿಯಾಗಿ, ಕರೆಕ್ಟಾಗಿ 2 ಅವರ್ ನಿದ್ದೆ ಮಾಡಿರೋದು ಅಷ್ಟೇ. ಹೋಗಿ ಮತ್ತೆ ಇದಾಗಿದ್ದಾವೆ ಹೆಂಗೆ ಹೆಂಗೆ ನಿದ್ದೆ ಮಾಡಬೇಕು. ಎಲ್ಲ ರೋಡಲ್ಲಿ ಹೋಗೋರು ಏನು ನನ್ನ ಮಗ ಹಿಂಗೆ ಮಾಡ್ತಾರಲ್ಲ ಅಂದ್ಕೊಂಡು ನೋಡ್ತಾರೆ. ಅದಕ್ಕೆ ಹಿಂಗೆ ಎತ್ಬಿಟ್ಟಿದ್ದು ಹೆಂಗೆ 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 ಅಂತ ನೋಡೋಷ್ಟೊತ್ತು ತಿರ್ಕೊಂಬಿಟ್ಟಿದ್ದ ಅವನು. ಹೌದು, ಕರ್ನಾಟಕ ಗಾಡಿ ಸರ್ ಇದು. ಮೈಸೂರು ಗಾಡಿ, ಪ್ರಕಾಶ ಮೈಸೂರು ಉಂಡಿಲ್ಲ ಚೇಟ. ಏನು ಈಗ ಹೋಗಿ 1 ಅವರ್ ಮಲ್ಗಿ ರೆಸ್ಟ್ ಮಾಡ್ಕೊಬಿಟ್ರೆ ಇಂಟ್ರೆಸ್ಟ್ ಕರೋದು. ನೋಡಂಬ ಕಸ್ಟಮರು ಮಲ್ಕೊಂಡಿದ್ದೆವು ನಾವು. ಕಸ್ಟಮರ್ ಫೋನ್ ಮಾಡಿಬಿಟ್ಟು ಸೆಂಟ್ ಮೇರಿ ಐಸ್ಲ್ಯಾಂಡ್ ಹತ್ರ ಬರ್ರಿ ಅಂತ ಕರೀತಾವ್ರೆ. ಇವಾಗ ಅಲ್ಲಿ ಹೋಗ್ಬೇಕು. ತುಂಬ ಒಳ್ಳೆ ನಿದ್ದೆಯಲ್ಲಿದ್ದು. ನೋಡೋಣ, ಬೀಚ್ ಪಕ್ಕದಲ್ಲೇ ಹೋಗುತ್ತೆ. ನಾನು ಹೇಳ್ದೆ ಏನು ಮಾಡಬೇಡ ಅಂತ, ಸುಮ್ಮನೆ ಆದ್ರೆ ಇನ್ಯಾರ್ದು ಏನೇನೋ ಬಿಚ್ಕೊಂಡಿರ್ತಾರೆ, ಇನ್ಯಾರ್ದು ಏನೇನೋ ಮಾಡ್ಕೊಂಡಿರ್ತಾರೆ. ಈಗ ನೋಡಿದ್ರೆ ಮಿರರ್ ಒಳಗಡೆ ನೆಟ್ ಬಿಡ್ಸವ್ರೆ. ಆ ಸೈಜ್ ನೆಟ್ಟು ಸಿಗಲ್ಲ ಈಗ. ಅಯ್ಯೋ, ಕಸ್ಟಮರ್ಸ್ ಎಲ್ಲ ಬಂದರು. ಬಂದಮೇಲೆ ಪಿಕಪ್ ಮಾಡ್ಕೊಂಡು ಹೊರಟಿದ್ದೀವಿ. ಕರೆಕ್ಟಾಗಿ ಇವಾಗ 8 ಗಂಟೆ ಆಗೈತೆ. ಉಡುಪಿ ಬಿಟ್ಟಿದ್ದು
ಬೆಳಿಗ್ಗೆ 6 ಗಂಟೆ 5:30 ಪಿಕಪ್ಪು. ಇಲ್ಲಿ 5:30 ಪಿಕಪ್ ಐತೆ. ಲೋಕಲ್ ಡ್ಯೂಟಿ ಅಲ್ಲೇ. ಅದಕ್ಕೆ ಸ್ವಲ್ಪ ಬೇಗ ಬರಬೇಕು ಈ ಕಡೆಯಿಂದನೂ. ಎಷ್ಟು ಬೇಗ ಆಗುತ್ತೆ ನೋಡೋಣ. ಬರ್ತಾ ಇದ್ದೀವಿ. ಇವಾಗ ಕರೆಕ್ಟಾಗಿ ಮಲ್ಪೆ ಬಿಟ್ಟಿದ್ದೀವಿ. ಪಿಕಪ್ ಎಲ್ಲ ಆದಮೇಲೆ ಅಡ್ಡಾಡಿ ಒಬ್ಬ ಸಿಕ್ಕವನು ಮುಂದೆಗಡೆ ರೋಡಲ್ಲಿ ಸ್ಪೀಡಾಗಿ ಹೋಗಲ್ಲ ಬರೀವಾಗ. ಮುಂದೆ ಬೈತಾ ಇದ್ದೀವಿ ನೋಡೋಣ. ಈಗ ಮಲ್ಪೆಯಿಂದ ಹೊರಟ ಮೇಲೆ ರೋಡ್ ಸ್ವಲ್ಪ ಚಿಕ್ಕದು, ಹೈವೇಗೆ ಹೋಗೋವರೆಗೂ. ಈ ಸಣ್ಣ ರೋಡು, ಬೀಚ್ ಪಕ್ಕದ ರೋಡಲ್ಲ, ಹಂಗಾಗಿ ಪ್ರತಿಯೊಂದು ರೋಡ್ ಹಿಂಗೆ ಇರ್ತವೆ. ಈ ರೋಡೆಲ್ಲ ನೋಡಿದ್ರೆ ಪ್ರತಿಯೊಂದಲ್ಲಿ ಬೀಚ್ ಪಕ್ಕದಲ್ಲಿ ಹೋಗೋ ರೋಡು. ಕೇರಳವರೆಗೂ ಅಪ್ ಟು ಕೇರಳವರೆಗೂ ಇದೇ ಥರ ಕಾಣಿಸ್ತಿದೆ ರೋಡ್ ಹೇಳ್ಬೇಕು ಅಂತಂದರೆ. ಹೋಯ್ತಾ ಇದ್ರೆ ತೆಂಗಿನ ಮರಗಳು ಆ ಕಡೆ ಈ ಕಡೆ ಇದೇ ಥರ ಕಾಣುತ್ತೆ ರೋಡು. ಕಾರ್ನವ್ರಂತೂ ಪಾಪ ಹೋಗಂಗೆ ಇಲ್ಲ, ಬ್ರೇಕ್ ಹಿಡ್ಕೊಂಡು ಹೋಯ್ತಾರೆ. ಏನು ಕರೆಕ್ಟಾಗಿ ಇನ್ನೊಂದು 4 ಕಿಲೋಮೀಟ್ರ್ ಉಡುಪಿ. ಇನ್ನೊಂದು ಕಿಲೋಮೀಟ್ರ್ ಹೋದರೆ ನಮಗೆ ರೈಟ್ ತಗೊಂಬಿಟ್ರೆ ಆಗೋಯ್ತದೆ. ಫ್ರೀಯಾಗಿದ್ರೂ ಹೋಗಲ್ಲ, ನಮಗೆ ಹಣೆ ಬರ ಕೊಡ್ತಾರೆ. ಅಷ್ಟೇ, ಓವರ್ಟೇಕ್ ಹೊಡ್ಕೊಳೋದು, ಹೋಯ್ತಾ ಇರೋದು ಶಿಸ್ತಾಗ. ನಿದ್ದೆ ಯಾಕೆ ಮಾಡ್ತಾನೆ? ಫೋನ್ ಮಾಡಿಕೊಡ ಇಲ್ಲಿ. ಕಸ್ಟಮರ್ನೆಲ್ಲ ಊಟಕ್ಕೆ ಅಂತ ಬಿಟ್ಟು ಎಲ್ಲರೂ ಊಟಕ್ಕೆ ಹೋದರು. ನಾವು ಸ್ವಲ್ಪ AC ಟೆಂಪ್ರೇಚರು ಐಡ್ಲಿಂಗ್ ಜಾಸ್ತಿ ಆಗಿತ್ತು. ಹಂಗಾಗಿ ಐಡ್ಲಿಂಗ್ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದು ಎಷ್ಟೋ ಗಂಟೆ. ಐಡ್ಲಿಂಗ್ ಎಲ್ಲ ರೆಡಿ ಆಯಿತು. ನಮ್ಮ ಹುಡುಗಂಗೆ ಏನೋ ಜ್ಯೂಸ್ ಕುಡಿಬೇಕಂತೆ, ಸುಸ್ತಾಗ್ಬಿಟ್ಟನಂತದಕ್ಕೆ ಕರ್ಕೊಂಡೈತೆ. ಜ್ಯೂಸ್ ಕುಡ್ಸೋಣ ಅಂದ್ಬಿಟ್ಟು. ಬರೋ ಬಜರಂಗಿಗಿರಿ TT ಬಸ್ ಫ್ಲಾಕ್ಸ್. ಇಲ್ಲೇ ಜ್ಯೂಸ್ ಐತೆ, ಶಿವಸಾಗರ್ ವೆಜ್ಜು. ಹೋಗ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಬರೋದು. ಉಡುಪಿಯಿಂದ ಏನೊಂದು 5 ಕಿಲೋಮೀಟ್ರೂ ಬಂದಿಲ್ಲ, ಆಲೇ ಊಟ ಅಂದರು. ಬಾರೋ ರವಿಕುಮಾರು. ಇವಾಗ ಹೊಳೆ ಹತ್ರ ಬಂದಿದ್ದೀವಿ. ಟೈಮು ಹತ್ತತ್ರ 11 ಗಂಟೆನೇನೋ ಆಗಿರ್ಬೇಕು. 11:15 ನೇತ್ರಾವತಿ ಹೊಳೆ ಹತ್ರ ಬಂದು 11:15 ಇವಾಗ. ರವಿ ಮಲ್ಕೊಂಬಿಡ್ಲಿ ಅಂದ್ಬಿಟ್ಟು ಮಲಗಿಸ್ಬಿಟ್ಟೆ. ಮಲ್ಕೊಂಬಿಡು ಮಗ ಅಂದ್ಬಿಟ್ಟು. ಅವತ್ತೇನೋ ಇಬ್ಬರು ನಿದ್ದೆ ಮಾಡ್ಕೊಂಡಿದ್ದೆ ಚೆನ್ನಾಗಿ. ಇವತ್ತು ನಿದ್ದೆ ಮಾಡಿಲ್ಲ. ಬೆಳಗ್ಗೆಯಿಂದ ಮಾತಾಡ್ಕೊಂಡು ಬೇರೆ ನಮ್ಮದೊಂದು ಸಮಸ್ಯೆ ಇತ್ತು, ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಿದ್ದೆನೇ ಮಾಡಿಲ್ಲ. ಬೆಳಗ್ಗೆ ಮಲಗಿದಷ್ಟೇ. ಬೆಳಗ್ಗೆ ಎಷ್ಟು ಒಂದು 8 ಗಂಟೆಲಿ ಮಲಗಿದ್ದೆ, 10 ಗಂಟೆಗೆ ಎದ್ದಿದ್ದೀವಿ. 2 ಅವರ್ ನಿದ್ದೆ ಮಾಡಿದ್ದೀನಿ ಅಷ್ಟೇ. ಮಲ್ಕೊಂಬಿಡ್ಲಿ, ಬೆಳಗ್ಗೆ ಅವನು ಡ್ಯೂಟಿ ಐತೆ, ಅವ್ನು ಹೋಗಲಿ ಅಂದ್ಬಿಟ್ಟು ಅವ್ನು ಮಲಗಿಸ್ಬಿಟ್ಟೆ. ನಾನು ಓಡಿಸಿದ್ರೆ ನನಗೆ ಮನೆಗೆ ಹೋಗಿ ಮಲ್ಕೊಳ್ಳೋದೇ ಕೆಲಸ. ನನಗೆ ಬೇರೆ ಏನೈತೆ ಕೆಲಸ, ಸಣ್ಣ ಪುಟ್ಟ ಕೆಲಸಗಳು ನೋಡಿಕೊಂಡು ಮನೆಗೆ ಹೋಗಿ ಮಲಗೋದೇ ಅಲ್ವಾ. ಅವನಾರು ಡ್ಯೂಟಿಗೆ ಹೋಗ್ತಾನೆ. ಅದು ಏನು ಜಾಸ್ತಿ ದೂರ ಏನಲ್ಲ, ಲೋಕಲ್ಲೇ ಅಲ್ಲೇ ರೆಸಾರ್ಟು. ಹಂಗಾಗಿ ಮಲ್ಕೊಬಿಡ್ಲಿ ಅಂದ್ಬಿಟ್ಟು ಮಲಗಿಸ್ದೆ. ನೋಡೋಣ, ನಾನು ಹಾಸನವರೆಗೂ ಓಡಿಸ್ತೀನಿ. ಹಾಸನವರೆಗೂ ಓಡಿಸಾದ್ಮೇಲೆ ಅವನ್ನ ಎಬ್ಬರಿಸ್ತೀನಿ. ಅವನು ಅಲ್ಲಿಂದ ಓಡಿಸ್ಕೊತಾನೆ. ಮಲ್ಗೋಣ ಹಿಂದೆಗಡೆ. ನಾವು ಕರೆಕ್ಟಾಗಿ ಇನ್ನೇನು ಹತ್ತತ್ರ ಧರ್ಮಸ್ಥಳ ರೀಚ್ ಆಯ್ತು. ಇವಾಗ ರಿಟರ್ನ್ ಬರ್ತಾರದು. ಮೊನ್ನೆ ಬಂದಿದ್ದು ಕರೆಕ್ಟಾಗಿ ಒಂದು 5:30 ಏನೇನೋ ಆಗಿತ್ತು ಧರ್ಮಸ್ಥಳ ಬರೋಕ್ಕೆ. ಇವತ್ತು 11 ಗಂಟೆಗೆ ಬಂದಿದ್ದೀವಿ. 11:15ಗೆ ಧರ್ಮಸ್ಥಳಕ್ಕೆ. ಕರೆಕ್ಟಾಗಿ ಇವಾಗ ಧರ್ಮಸ್ಥಳ ಆರ್ಚು. ವಾಯ್ಸು ಸ್ವಲ್ಪ ಕ್ಲಾರಿಟಿ ಕಮ್ಮಿ ಬರ್ತೈತೆ. ಯಾಕಪ್ಪ ಅಂತಂದರೆ ಗಾಡಿದೇ ಸ್ವಲ್ಪ ಸೌಂಡ್ ಇರೋದ್ರಿಂದ, ಗಾಳಿ ಬಡ್ತಾ ಮತ್ತು ಕ್ಯಾಬಿನ್ ಸೌಂಡು, ಅದರಿಂದ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಬರ್ತೈತೆ. ಯಾರೋ ಕಮೆಂಟ್ ಹಾಕಿದ್ರು ಪಾಪ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡೋಣ.
ಯಾರೋ ಒಬ್ಬರು ನಮ್ಮ ಸ್ನೇಹಿತರು ಕಮೆಂಟ್ ಹಾಕಿದ್ರು, ವಾಯ್ಸ್ ಕ್ಲಾರಿಟಿ ಬರ್ತಾಯಿಲ್ಲ ಅಂದ್ಬಿಟ್ಟು. ಏನಕ್ಕಪ್ಪ ಅಂತಂದರೆ ಗಾಳಿ ಬರ್ತಾಯಿಲ್ಲ, ಕ್ಯಾಬಿನ್ ಮೇಲ್ಗಡೆ ಟಾಪ್ ಬೇರೆ ಓಪನ್ ಆಗೈತೆ, ಅದರಿಂದ ಗಾಳಿ ಜಾಸ್ತಿ ಬರುತ್ತೆ. ವಾಯ್ಸು ಮತ್ತೆ ಇನ್ನೊಂದ್ಸತಿ ಕೊಡೋಣ ಅಂತಂದರೆ ಅದಕ್ಕೂ ಇದಕ್ಕೂ ಚೆನ್ನಾಗಿ ಬರೋಲ್ಲ. ಈಗ ಏನು ಚೆನ್ನಾಗಿ ವಾಯ್ಸ್ ಕೊಟ್ಟಿರ್ತೀವಿ ಅದೇ ಸರಿ. ಮಧ್ಯದಲ್ಲಿ ಇನ್ನೊಂದ್ಸತಿ ವಾಯ್ಸ್ ಕೊಡೋಕೆ ಹೋದರೆ ಚೆನ್ನಾಗಿ ಬರೋಲ್ಲ. ಏನೋ ಒಂಥರ ನಮ್ಮ ಮಾತುಗೂ ನಾವು ಜಾಗದಲ್ಲಿ ಹೋಗ್ತಾ ಇರೋದಕ್ಕೂ ವ್ಯತ್ಯಾಸನೇ ಇಲ್ದಂಗೆ ಆಗುತ್ತೆ. ಅದಕ್ಕೇನು ಮಾಡ್ತೀನಿ, ಹೇಳ್ಬೇಕಾದ್ರೆ ಒಂದೇ ಸತಿ ಮಾತಾಡ್ಕೊಂಡು ಹೋಗ್ತೀನಿ. ಈ ಥರ ಹೇಳೋದ್ರಿಂದ ಒಂಥರ ನ್ಯಾಚುರಲ್ ಆಗಿರುತ್ತೆ. ವಾಯ್ಸ್ ಒಂದು ಸತಿ ವೀಡಿಯೋ ಒಂದು ಸತಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಮಿಸ್ ಆಗುತ್ತೆ. ಮೊದಲು ಹಂಗೆ ಮಾಡ್ತಿದ್ದೆ ನಾನು, ಈಗ ಬರ್ತಾ ಸ್ವಲ್ಪ ನ್ಯಾಚುರಲಾಗಿ ಹಂಗೆ ಮಾತಾಡ್ತಾನೆ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಂಬಂದ್ಬಿಡ್ತೀನಿ. ಏನೋ ಸ್ವಲ್ಪ ದೂರ ಮಲಗವನೆ, ಅವನಾಗವನೆ ಎಚ್ಚರ ಆಗೋವರೆಗೂ ಓಡಿಸ್ತೀನಿ ಗಾಡಿ. ನನಗೂ ನಿದ್ದೆ ಇಲ್ಲ, ಏನೋ ಒಂಥರ ಸುಸ್ತಾದಂಗೆ ಆಗುತ್ತೆ ಅಷ್ಟೇ, ನಿದ್ದೆ ಗೊತ್ತಾಗಿಲ್ಲ. ಇವಾಗ ಧರ್ಮಸ್ಥಳ ರೋಡು ಸ್ವಲ್ಪ ಸಣ್ಣ ರೋಡ್ ಇರೋದ್ರಿಂದ ಒಂದು ರೋಡ್ ಇಳಿಸ್ಕೊತೀನಿ. KSRTC ಬಸ್ ಬಂತು, ಒಂದು ರೋಡ್ ಇಳಿಸ್ಕೊಂಡು ಮುಂದೆ ಹೋಗಿ ಗುಂಡಿ ಹತ್ರ ಟೀಗೆ ಹಾಕಿದ್ರೆ ಹಾಕ್ದಂಗೆ, ಇಲ್ಲ ಅಂತಂದರೆ ಸೀದಾ ಒಯ್ತಾ ಇರೋದೆ. ಗುಂಡ್ಯಾಗಿ ಗುಂಡ್ಯದಲ್ಲಿ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಹಾಗೆ ಏನು ತಿಂದಿರಲಿಲ್ಲ, ಅದಕ್ಕೆ ನೀರು ದೋಸೆ ತಿನ್ನೋಣ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ತು. ಇವಾಗ ಒಂದು ಪ್ಲೇಟು ನೀರು ದೋಸೆ ತಿನ್ಬಿಟ್ಟು ಸುಸ್ತಾಗ ಹೊರಟು ಬಿಡೋದು. ನೀರು ದೋಸೆ ಗುಂಡ್ಯ. ರವಿಕುಮಾರ ಆಯ್ತಾ ಇದ್ದೆ. ಒಂದು ಒಳ್ಳೆ ನೀರು ದೋಸೆ ಕೊಟ್ಟರು. ನೀರು ದೋಸೆಗೆ ಚಟ್ನಿ ಅಂತ ಸಖತ್ತಾಗೈತೆ. ಚೆನ್ನಾಗೈತೆ ಚಟ್ನಿಗೂ ನೀರು ದೋಸೆಗೂ ಒಳ್ಳೆ ಕಾಂಬಿನೇಷನ್ ಐತೆ. ಹೊಟ್ಟೆ ಎಷ್ಟು ಬಿಟ್ಟಿತ್ತು. ರವಿ ಎದ್ದಿಲ್ಲ ಅಂದಿದ್ರೆ ಶಿಸ್ತಾಗಿ ಆಟಿಸ್ಬಿಡ್ತಾ ಇದ್ದೆ ಇವಾಗ ನಾನು. ನಿಜವಾಗ್ಲೂ ನೀ ಎದ್ದಿರಲ್ಲ ಅಂದರೆ ಇವಾಗ ಪಕ್ಕ ಘಾಟಿಸ್ಬಿಡ. ಘಾಟಿಸ್ಬಿಟ್ಟು ಸಕ್ಕಸ್ಬಿಡ್ತಾ ಎಲ್ಲರೂ ಬಂಕಲ್ ಡೀಸೆಲ್ಗೆ ಹಾಕ್ಬಿಟ್ಟಿದ್ರೆ ಅವಾಗ ಎಚ್ಚರ ಮಾಡಿಸ್ತಿದೆ. ಪೀಣ್ಯ ದಾಸರಳ್ಳಿ ಒಂದು. ಇವಾಗ ಬೆಳಿಗ್ಗೆ 6 ಗಂಟೆ ಆಗೈತೆ ಕರೆಕ್ಟಾಗ. 6 ಗಂಟೆ ಪಿಕಪ್ ಮಾಡಬೇಕಾಗಿತ್ತು. 5 ನಿಮಿಷ ಅಲ್ಲೇ ಇರ್ತೀನಿ. ಇವಾಗ ಕರೆಕ್ಟಾಗಿ 7 ಗಂಟೆ. ಲೋಕಲ್ ಡ್ಯೂಟಿ ಹಾಕ್ಕೊಂಡಿದ್ದು ಲೇಟ್ ಆಗ್ಬಿಡ್ತು. ಈ ನನ್ನ ಮಗ ಕರೆಕ್ಟಾಗಿ ಆಸ್ತಕ್ಕೆ 1:45 ಗಾಡಿ ಬಂದೈತೆ. ಆಸ್ತಕ್ಕೆ 1:45 ಬಂದರೆ 6:15 ತಕ ಬಂದ್ಬಿಟ್ಟು ಇದಕ್ಕೆ ತಂದ್ಬಿಟ್ಟವನೇ. ಯಾವುದೋ ಎಷ್ಟು 1:45 ಆಸ್ತಕ್ಕೆ ಬಿಟ್ರೆ 6:15ಗೆ ಇದಕ್ಕೆ ಬಂದವನೆ. ಯಾವುದಪ್ಪ ಅದು ಪೀಣ್ಯಾಗಿ ಬಂದವನೆ 6:15ಗೆ. ಯಾರು ಅಷ್ಟು ಲೇಟ್ ಮಾಡ್ತಾರ? ನಾನು ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು ಅಲ್ಲಿಂದ ತಗೊಂಬಂದು ಬೇಗ ಕೊಟ್ಟರೆ ಈ ನನ್ನ ಮಗ 6:15 ತಂದಾನೆ ಅಂತಂದ್ರೆ ಲೆಕ್ಕ ಮಾಡ್ಕೊಳ್ರಿ. 4:15 ಅವರ್ ಬೇಕಾ ಇಲ್ಲಿಗೆ ಬರೋದಕ್ಕೆ. ಲೋಕಲ್ ಡ್ಯೂಟಿಗೆ ಹೋಗಲ್ಲ ಅನ್ಬೇಕಾಗಿತ್ತು, ಕರ್ಕೊಬತ್ತಿರಲಿಲ್ಲಪ್ಪ, ತಗೋತಿರಲಿಲ್ಲ ಅಂತ ಕೆಲಸ ಮಾಡವನೆ. ಫೋನ್ ಮಾಡಿ ಹೋಗಿ ಉಗೀತಾ ಬಿದ್ದವ್ರೆ, ಲೇಟ್ ಆಗ್ಬಿಟ್ಟೈತೆ ಗಾಡಿ ಬೇರೆ. ಒಳ್ಳೆ ಕತೆ. ಗಾಡಿದು ಹಂಗೋ ಬೇರೆ ಗಾಡಿ ಹಾಕಿ ಕಳಿಸಿದ್ದೀವಿ, ಇನ್ನು ಪಾಯಿಂಟ್ ಹೋಗಿಲ್ಲ. ಆ ಗಾಡಿ ಬೇರೆ ಫೋನ್ ಮೇಲೆ ಫೋನ್ ಹೊಡಿತವ್ರೆ, ಏನಂತಾರೋ ಗೊತ್ತಿಲ್ಲ. ನನ್ನ ಮಾತು ಕೇಳಬೇಕು, ಮುಗಿಸ್ಕೊಳ್ಳೋ ಕೆಲಸನೇ ಮಾಡಿ ನನ್ನ ಮಗನೇ. ನೀವು ಮಾಡ್ಕೊಂಡ್ಬಿಡ್ತೀವಿ, ಕಡೆಗೆ ನಮ್ಮೇ ಇರ್ತೀರಿ.
4:15 ತಗೊಂಬಂದಿದ್ಯಾ? 1:45 ಕೊಟ್ರೆ ಫೋನ್ ಮೇಲೆ ಫೋನ್ ಎಡವಟ್ಟ ನಮಗ. ಏನಪ್ಪ ಇದು 7 ಗಂಟೆಗೆ ಏನಾರು ಜಾಮ್ ಆದರೆ ಹೆಂಗೆ ನಾವು ಬೆಂಗಳೂರಲ್ಲಿ ಗಾಡಿ ಓಡಿಸೋದು? 7 ಗಂಟೆ ಆಗೈತೆ, 7 ಗಂಟೆಗೆ ಈ ಥರ ಜಾಮ್ ಇಲ್ಲಿ. ಕತ್ರಗೊಪ್ಪೆ ಸಿಗ್ನಲಲ್ಲಿ, ಸಿಲ್ಕ್ ಬೋರ್ಡ್ ಸಿಗ್ನಲ್ ಜಾಮ್ ಆಗೋದ್ರಲ್ಲಿ ಏನು ತಪ್ಪೇ ಇಲ್ಲ. ಬೆಳಿಗ್ಗೆನೆ ಪಾರ್ಕಿಂಗ್ ಹತ್ರ ಬಂದು 8 ಗಂಟೆ ಆಗೈತೆ. ಇವಾಗ ಪಾರ್ಕಿಂಗ್ ಹತ್ರ ಬಂದರೆ ಗಾಡಿ ಹಾಕೋಕ್ಕೆ ಸ್ವಲ್ಪ ಅಡೆತಡೆ. ಯಾವಾಗ ಇಲ್ಲ, ಎಲ್ಲ ಹಸುಗಳೆಲ್ಲ ಮಲಗಿಬಿಟ್ಟಿದ್ದಾವೆ. ವಾರ ನೋಡ್ರೆ ಎದ್ದಿಲ್ಲ ಪಾಪ. ಅದಕ್ಕೆ ಒಂದು ನಿಮಿಷ ಇಲ್ಲೇ ನೆನೆಸ್ಬಿಟ್ಟು ಆಮೇಲೆ ಹಾಕೋಣ ಅಂತ ಇದು ಮಾಡ್ದೋ. ವಿಜಯ ಸ್ವಲ್ಪ ಹಂಗೆ ಹಾಕ್ಬೇಕಾಗಿತ್ತು, ಇಲ್ಲ ಹಿಂಗೆ ಹಾಕ್ಬೇಕಾಗಿತ್ತು. ಹಿಂಗೆ ಹಾಕ್ಬಿಟ್ಟವನೆ. ಯಜಮಾನ್ ಗಾಡಿಗಳು ಇಲ್ಲೇ ಇದ್ದಾವೆ, ಇಲ್ಲಿ ಹಾಕ್ಬೋದು. ಅದು ಕಾರ್ ಹಾಕ್ಬಿಟ್ಟವ್ರೆ, ಅದಕ್ಕೆ ಸಮಸ್ಯೆ ಆಗಿದೆ ಇಲ್ಲಿ. ಇಲ್ಲಿ ಹಾಕ್ವಾ? ಹಾಂ, ಬಾಟ್ಲು ಗಿಡ್ಲು ಹಾಕವ್ರೆ ಏನು ನೋಡಪ್ಪ. ಏನಂತ ಇಲ್ಲಿ ಬಂದು ಮುಂದಕ್ಕೆ ಹೋಗಿ ರಿವರ್ಸ್ ಹೊಡಿಬೇಕು. ಇಲ್ಲಿ ಅವತ್ತು BMTCದು ಚಕ್ರ ರಿವರ್ಸ್ ಹೊಡಿತಿತ್ತಲ್ಲ, ಹಂಗೆ ಹೊಡಿತದೆ ಅಂತ ಭಯ. ಇದ್ದಲ್ಲಿದ್ದಾವೆ ಹಂಗೆ ಇಲ್ಲಿಗೇನೆ. ಆಮೇಲೆ ಎತ್ತಾಕೋತೇಬೇಕ್ರೆ. ಮಕ್ಕಳು ಮಲಗಿದಾವಲ್ಲ ನೋಡಿ, ಥರ ಹೆಂಗೆ ಹಾಕೋದು? ನಮಗೆ ನಿಜವಾಗ್ಲೂ ಏನಂದ್ರಿ ಇವಾಗ ಇವ್ರೇನಂದ್ರು? ಇದು ಮಡಿಕೇರಿಯಿಂದ ತರಿಸಿದ್ದು, ಕುಶಾಲನಗರ ಗೋಲ್ಡನ್ ಟೆಂಪಲಿಂದ. ಕಟ್ಟೋಣ ಅಂದ್ಬಿಟ್ಟು ಚೆನ್ನಾಗಿ ಕಾಣುತ್ತೆ ಇದು, ಅದಕ್ಕೆ ನಮ್ಮ ಮಾಮ. ಇದ್ರದ್ದು ಕಲರ್ಗಳು ಏನೇನು ಅಂತ ಹೇಳ್ರಿ ನೋಡೋಣ. ಅದ್ರಲ್ಲಿ ಬರ್ದಿರೋ ಲೆಟರ್ಸ್ ಹೇಳಿ. ನಿಮಗೆ 1000 ರೂಪಾಯಿ ಕೊಡ್ತೀನಿ. ನಮ್ಮ ಮಾಮನ ಕಡೆಯಿಂದ 1000 ರೂಪಾಯಿ ಕೊಡ್ತಾರಂತೆ. ಇದು ಕಲರ್ ಏನೇನು? ಕಲರ್ ಅಲ್ಲ ಮಾಮ, ಮಂಜೂರಿ ಒಂದು ಉಲ್ಟಾ ಹಾಕ್ಬಿಡೋಣ. ಆಯ್ತಾ, ಜಾತ್ರೆ ಮಾಡ್ಬೇಡ. ಕಟ್ಟೋ ಏ ಬುಡ ಸಾಕು, ಗಲೀಜಾದ್ಮೇಲೆ ನಾನು ಕೊಟ್ರೆ ಇರ್ಲಿ ಬಿಡು. ಬಿಡಪ್ಪಿ ಬೇಡ, ಒಂದೇ ಇರ್ಲಿ. ನಿಜವಾಗ್ಲೂ ನಗು ಬರ್ತೈತೆ ಬೆಳಿಗ್ಗೆ ಬಯಸ್ಬಿಟ್ಟು ಸುಮ್ಮನೆ. ಏನಪ್ಪ ಅಂತಂದ್ರೆ ಡ್ಯೂಟಿ ತಗೊಂಡು ಲೋಕಲ್ ಡ್ಯೂಟಿ ಕ್ಯಾನ್ಸಲ್ ಅಲ್ಲ. ಈ ನನ್ನ ಮಗನಿಂದ ಲೇಟ್ ಆಗಿರೋದು. ಎಲ್ಲಿ ಲೇಟ್ ಮಾಡ್ದ ಅಂತ ಗೊತ್ತಿಲ್ಲ. ಆಲೂರ್ಗೆ 1:15 ಬಂದ್ಮೇಲೆ ಬೆಂಗಳೂರು ಬರೋದಕ್ಕೆ ಅಮ್ಮಮ್ಮ ಅಂದ್ರೂ 5 ಗಂಟೆಗೆ ಬರ್ಬೋದು. ಗುಂಡ್ಯಾ ಬಂದಾಗ ಎಷ್ಟು ಟೈಮು? 12 ಗಂಟೆ. 12:15 ಆಗ್ಲಿ. ಆಲೂರು ಬರೋದಕ್ಕೆ 1:15 ಆಯ್ತು. ನೀರ್ ದೋಸೆ ತಿಂದು ಅಲ್ಲಿಂದ ಬಂದ್ವಾ, 1:15 ಹೊಡ್ಕೊ ಬಂದ. 1:45 ಡೀಸೆಲ್ ಹಾಕ್ಸ್ದಾಗ ಅಲ್ಲಿಂದ 1:15 ಹಾಸನ ಬಂದಾಗ ಆಯ್ತು. 3.5 ಅವರ್ ತಗೊಂಡು ಪಿಕಪ್ ಮಾಡ್ಬೋದಾಗಿತ್ತು. ಲೋಕಲ್ ಡ್ಯೂಟಿ ಎಡವಟ್ ಮಾಡ್ಬಿಟ್ಟು ಕ್ಯಾನ್ಸಲ್ ಆಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ. ಎಲ್ಲೋ ಲೂಸ್ ಮೋಷನ್ ಏನೋ ಆಗಿತ್ತು ಅಂತಂದು ಅದು ಎಲ್ಲೆಲ್ಲಿ ನಿಲ್ಸೋದು, ಎಲ್ಲೆಲ್ಲಿ ನಿಂತ್ಕೊಂಡು ನನಗೆ ಬೇರೆ ನೈಟ್ ನಿದ್ದೆ ಇಲ್ಲದೆ ಇರೋದಕ್ಕೆ ನಿದ್ದೆ ಮಲ್ಕೊಂಡ್ಬಿಟ್ಟಿದ್ದೆ. ಓಕೆ, ನೋಡೋಣ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಥರನೂ ಸೇಫ್ಟಿ ನೋಡಬೇಕು. ಒಂದಿನ ಡ್ಯೂಟಿ ಕ್ಯಾನ್ಸಲ್ ಆಯಿತು ಅಂತ ಅಂದ್ಬಿಟ್ಟು ಏನು ಚಿಂತೆ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಸೇಫ್ಟಿ ಇದ್ದರೆ ನಾಳೆ ಇನ್ನೊಂದು ಡ್ಯೂಟಿ ಮಾಡ್ಬೋದು. ಹಂಗಂತ ಸ್ಪೀಡಾಗಿ ಬರೋದು ಅವೆಲ್ಲ ಏನು ಮಾಡೋಕ್ಕೆ ಹೋಗ್ಬಿಡ್ರಿ. ಯಾವುದೇ ಡ್ರೈವರ್ಗಳಾದ್ರೂ ಬೈತಾರೆ ಪಾಪ. ನಮ್ಗೆ ಡ್ಯೂಟಿ ಕೊಟ್ಟವ್ರು ಒಂದಷ್ಟು ಬೈದರು. ಏನು ಮಾಡೋದು? ಸಂಸು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಡ್ಯೂಟಿಲಿ ಸಿಗೋಣ. ಇವತ್ತಿಗೆ ನಮ್ಮದು ಉಡುಪಿ ಟ್ರಿಪ್ ಕಂಪ್ಲೀಟ್ ಆಗಿಬಿಟ್ಟು ಪಾರ್ಕಿಂಗ್ ಬಂದು ಗಾಡಿ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಡ್ಯೂಟಿಲಿ ಸಿಗೋಣ. ಬಾಯ್ ಎಲ್ಲರಿಗೂ. ಬಾಯ್ ಮಾಡ್ಕೊಳ್ಳೋ.